ನಾರದ ಮಹರ್ಷಿಗಳು ರಾಜಸೂಯಾಗ ಸಂದರ್ಭದಲ್ಲಿ, ಅಂದರೆ ಪಾಂಡವರು ಮಾಡತಕ್ಕಂಥ ರಾಜಸೂಯಾಗ ಸಂದರ್ಭದಲ್ಲಿ ನರಸಿಂಹಾವತಾರ ಚರಿತ್ರೆಯನ್ನು ಯುಧಿಷ್ಠಿರನಿಗೆ ತಿಳಿಸಿದರು. ಇವರು ರಾಜಸೂಯಾಗ ಮಾಡುವಾಗ ಪಾಂಡವರು ಸಭಾಪೂಜೆ ಮಾಡಿದರು. ಸಭಾಪೂಜೆ ಮಾಡುವಾಗ ಅಗ್ರಪೂಜೆಯನ್ನು ಶಿಶುಪಾಲನಿಗೆ ಮಾಡಬೇಕಾಗಿತ್ತು ಅಂತ ಅವನ ಭಾವನೆ. ಆದರೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರು ಪಾಂಡವರು, ಶಿಶುಪಾಲನಿಗೆ ಮಾಡಲಿಲ್ಲ. ಆವಾಗ ಶಿಶುಪಾಲನಿಗೆ ಸಿಟ್ಟು ಬಂದು ಕೃಷ್ಣನ ಬೈತಾನೆ. ಕೃಷ್ಣನಿಗೂ ಶಿಶುಪಾಲನಿಗೂ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಶಿಶುಪಾಲ ವಧೆ ಆಯಿತು. ಆವಾಗ ಶಿಶುಪಾಲನ ಜೀವ ಕೃಷ್ಣನ ಒಳಗೆ ಪ್ರವೇಶ ಮಾಡಿತು. ಧರ್ಮರಾಜನಿಗೆ ಸಂದೇಹ ಬಂತು, ಇವು ಬೈದವನು, ಇವು ನೀಚ, ಇವನ ಜೀವ ಪರಮಾತ್ಮನ ಒಳಗಡೆ, ಕೃಷ್ಣನ ಒಳಗಡೆ ಹೇಗೆ ಪ್ರವೇಶ ಮಾಡಿತು? ಒಬ್ಬ ಜೀವ ಸಾಯುವಾಗ ಜ್ಯೋತಿ ರೂಪದಿಂದ ಹೊರಗೆ ಹೋಗಿ ಭಗವಂತನ ದೇಹದಲ್ಲಿ ಪ್ರವೇಶ ಮಾಡಿದರೆ ಅದಕ್ಕೆ ಸಾಯುಜ್ಯ ಮೋಕ್ಷ ಅಂತ ಕರೀತಾರೆ. ಅದು ಉತ್ತಮ ದೇವತೆಗಳಿಗಿರುವಂಥದ್ದು ಸಾಯುಜ್ಯ ಮೋಕ್ಷ, ಭಗವಂತನ ದೇಹದೊಳಗೆ ಪ್ರವೇಶ. ಶಿಶುಪಾಲನಿಗೆ ಹೇಗಾಯಿತು? ಇದು ಧರ್ಮರಾಜ ನಾರದರಲ್ಲಿ ಕೇಳುವ ಪ್ರಶ್ನೆ. ಆಗ ನಾರದರು, ಇಲ್ಲ, ಅವನಿಗೆ ಶಿಶುಪಾಲನಲ್ಲಿ ಜಯ ಅನ್ನುವಂಥ ದ್ವಾರಪಾಲಕ ಇದ್ದ. ಆ ಜಯ ಅನ್ನುವ ಜೀವ ಕೃಷ್ಣನೊಳಗೆ ಪ್ರವೇಶ ಮಾಡಿದ್ದೇ ಹೊರತು ಶಿಶುಪಾಲ ನಾಮಕ ದೈತ್ಯ ಪ್ರವೇಶ ಮಾಡಿದ್ದಲ್ಲ. ಅವನ ಅಂಧತಮಸ್ಸಿಗೆ ಹೋಗಿ ಬಿದ್ದ. ಒಳಗಡೆ ಪ್ರವೇಶ ಮಾಡಿದವನು ಜಯ ನಾಮಕ ದ್ವಾರಪಾಲಕ. ಯಾಕೆ ಜಯ ಅಲ್ಲಿ ಸೇರಿದ್ದ ಏನು ಅಂತಂದರೆ, ಅದಕ್ಕೆ ಜಯ ವಿಜಯರ ಕಥೆ ಹೇಳಿದರು. 3 ಬಾರಿ ಜಯ ವಿಜಯರು ಭೂಮಿಯಲ್ಲಿ ಹುಟ್ಟಬೇಕು, ಅಸುರ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತ ಅವರಿಗೆ ಶಾಪ ಇತ್ತು. ಆದ್ದರಿಂದ ಜಯ ವಿಜಯರು ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷರ ದೇಹದಲ್ಲಿ ಪ್ರವೇಶ ಮಾಡಿದರು. ಆಮೇಲೆ ರಾವಣ ಕುಂಭಕರ್ಣರಲ್ಲಿ ಪ್ರವೇಶ ಮಾಡಿದರು. 3ನೇ ಬಾರಿಗೆ ಶಿಶುಪಾಲ ದಂತವಕ್ರರಲ್ಲಿ ಪ್ರವೇಶ ಮಾಡಿದರು. 3 ಸಲವೂ ಪರಮಾತ್ಮನೇ ಅಸುರ ಸಹವಾಸದಿಂದ ಬಿಡಿಸಿದ. ಮೊದಲು ನರಸಿಂಹಾವತಾರದಿಂದ ಹಿರಣ್ಯಕಶಿಪುವನ್ನು ಅವನ ದೇಹದಿಂದ ಜಯನನ್ನು ಬಿಡಿಸಿದ್ದು. ಆದ್ದರಿಂದ ಅದು ಜೀವದ್ವಯಾವೇಶ ಅಂತ ಭಾವಿಸಬೇಕು. ಆಮೇಲೆ ರಾಮದೇವರು ರಾವಣನ ಸಂಹಾರ ಮಾಡಿ ಮತ್ತೆ ಜಯನನ್ನು ಬಿಡಿಸಿದರು. ಮತ್ತೆ ಜಯ ಶಿಶುಪಾಲನಲ್ಲಿ ಸೇರಿಕೊಂಡ. ಆವಾಗ ಅವನನ್ನು ಶಿಶುಪಾಲ ದೇಹದಿಂದ ಬಿಡಿಸಿ ತನ್ನ ದೇಹದೊಳಗೆ ಇಟ್ಕೊಂಡ ಪರಮಾತ್ಮ. ಇದಿಷ್ಟು ಚರಿತ್ರೆ. ಹಾಗಾಗಿ ನಾರದ ಋಷಿಗಳು ಮತ್ತು ಯುಧಿಷ್ಠಿರ ಅವರ ಸಂವಾದದಲ್ಲಿ ನರಸಿಂಹಾವತಾರ ಚರಿತ್ರೆ ಬಂತು. ಇದನ್ನೆಲ್ಲ ನಾರದರ ಮುಖದಿಂದ ಕೇಳಿದ ಮೇಲೆ ಯುಧಿಷ್ಠಿರ ಇನ್ನಷ್ಟು ವಿಚಾರ ತಿಳ್ಕೊಳ್ಬೇಕು ಅಂತ ಕೇಳ್ತಾನೆ. ಮನುಷ್ಯರು ಮಾಡಬೇಕಾಗಿರ್ತಕ್ಕಂಥ ಸನಾತನ ಧರ್ಮ ಅಂದರೆ ಯಾವುದು? ಆ ಧರ್ಮಾನುಷ್ಠಾನ ಮಾಡಿದರೆ ಭಗವಂತನ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ಮನುಷ್ಯರಿಗೆ ಸಾಧಾರಣವಾಗಿರ್ತಕ್ಕಂಥ ಧರ್ಮಗಳು ಯಾವುದು ಅದನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡಿದ. ಆಗ ನಾರದರು ಹೇಳ್ತಾರೆ, ಬದರಿಕಾಶ್ರಮದಲ್ಲಿ ನರ ಅನ್ನುವಂಥ ಒಬ್ಬ ಋಷಿಗಳ ಜೊತೆಗೆ ಅವರ ಸ್ನೇಹಿತನಾಗಿ ಪರಮಾತ್ಮ ನಾರಾಯಣ ಋಷಿ ರೂಪದಿಂದ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ನರನಾರಾಯಣಾಶ್ರಮ ಅಂತ ಬದರಿಗೆ ಹೆಸರು. ನರನಾಮಕ ಋಷಿ ಅಂತಂದರೆ ಶೇಷದೇವರು. ಅವರು ನರನಾಗಿ ಅವತಾರ ಮಾಡಿದರು, ನರ ಅಂತ ಒಂದು ಋಷಿಯಾಗಿ. ಪರಮಾತ್ಮ ನಾರಾಯಣ ಋಷಿಯಾಗಿ ಅವತಾರ ಮಾಡಿದ್ದ. ಹೀಗೆ ನರನಾರಾಯಣ ಋಷಿಗಳು ಅಂತ ಬದರಿಕಾಶ್ರಮದಲ್ಲಿ ಇದ್ದಾರೆ. ಆ ನಾರಾಯಣ ಋಷಿಗಳ ಮುಖದಿಂದ ನಾರದರು ಕೇಳಿದಂಥ ಧರ್ಮ ವಿಚಾರ, ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ನಾರದರು ಆ ನಾರಾಯಣ ಋಷಿಗೆ ನಮಸ್ಕಾರ ಮಾಡಿ, ಯಾರು ನಾರಾಯಣ ಋಷಿ ಅಂತಂದರೆ ಧರ್ಮ ಪ್ರಜಾಪತಿಯ ಮಗ, ಪರಮಾತ್ಮನೇ ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದ್ದ. ಮೂರ್ತಿದೇವಿ ಅಂತ ಧರ್ಮ ಪ್ರಜಾಪತಿಯ ಹೆಂಡತಿ. ಆ ಧರ್ಮ ಪ್ರಜಾಪತಿಗೆ ಮೂರ್ತಿದೇವಿಯಲ್ಲಿ 4 ಮಕ್ಕಳು ಹುಟ್ಟಿದರು, ಹರಿ, ಕೃಷ್ಣ, ನರ, ನಾರಾಯಣ ಅಂತ. ಅದರಲ್ಲಿ 3 ಭಗವದ್ ಅವತಾರ, ಯಾರು ಹರಿ, ಕೃಷ್ಣ, ನಾರಾಯಣ. ನರ ಮಾತ್ರ ಶೇಷದೇವರ ಅವತಾರ. ಆ ನರನಾರಾಯಣರು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಆ ನಾರಾಯಣ ಋಷಿ ಬ್ರಹ್ಮದೇವರ ಮಗನಾದಂಥ ಧರ್ಮ ಪ್ರಜಾಪತಿಯ ಮಗ. ಆ ನಾರಾಯಣ ಋಷಿಗಳ ಮುಖದಿಂದ ನಾನೇನು ಕೇಳಿದ್ದೇನೆ ಅದನ್ನು ಹೇಳ್ತೇನೆ ಅಂತ ನಾರದರು ಹೇಳ್ತಾರೆ.
ದಾಕ್ಷಾಯಿಣಿಯಲ್ಲಿ ಅಂದರೆ ಮೂರ್ತಿದೇವಿಯಲ್ಲಿ ಅಂತ ಅರ್ಥ. ದಕ್ಷನ ಮಗಳು ಮೂರ್ತಿದೇವಿ. ಆ ಮೂರ್ತಿದೇವಿಯಲ್ಲಿ ಧರ್ಮತಃ ಯಮಧರ್ಮನಿಂದ ಅವತಾರ ಮಾಡಿದಂಥ ನಾರಾಯಣ ಬದರಿಕಾಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಧರ್ಮದ ವಿಷಯದಲ್ಲಿ ಮೂಲ ಪ್ರಮಾಣ ಅಂತಂದರೆ ಭಗವಂತನೇ, ವೇದೋಪದೇಶ ಮಾಡಿದ ಪರಮಾತ್ಮನೇ ಧರ್ಮದ ವಿಷಯದಲ್ಲಿ ಮೂಲ ಪ್ರಮಾಣ. ಆ ವೇದವು ಭಗವಂತನ ಉಪದೇಶ ಅಂತ ಎಲ್ಲ ಋಷಿಗಳು ಒಪ್ಪಿದ್ದಾರೆ. ಧರ್ಮ ಅಂತಂದರೆ ಯಾವ ಅನುಷ್ಠಾನದಿಂದ ಭಗವಂತ ಪ್ರೀತನಾಗ್ತಾನೋ ಅದು ಧರ್ಮ ಅಷ್ಟೆ. ಅವನಿಗೆ ಪ್ರೀತಿ ಆಗುವಂತೆ ನಡ್ಕೊಂಡ್ರೆ ಅದು ಧರ್ಮ. ಸತ್ಯಂ ಅದು ಸಾಧಾರಣವಾದ ಧರ್ಮ. ಇಷ್ಟು 30 ಇದೆ ಭಾಗವತ ಧರ್ಮ ಅಂತ. ಭಾಗವತ ಧರ್ಮ ಅಂದರೆ ಭಗವಂತನಿಗೆ ಪ್ರೀತಿಕರವಾದ ಧರ್ಮ 30. ಅದು ಎಲ್ಲರಿಗೂ ಸಾಧಾರಣವಾದ ಧರ್ಮ. ಸತ್ಯಂ ದಯಾ ತಪಶೌಚಂ ತಿತಿಕ್ಷೇಜ್ಯ ಶಮೋ ದಮಃ ಅಹಿಂಸಾ ಬ್ರಹ್ಮಚರ್ಯಂಚ ತ್ಯಾಗ ಸಂತೋಷ ಆರ್ಜವಂ ಸ್ವಾಧ್ಯಾಯ ಸಮದೃಕ್ ಸೇವಾ ಗ್ರಾಮ್ಯೇಹೋ ಪರಮಶನೈ ನೃಣಾಂ ವಿಪರ್ಯಯೇಕ್ಷಾ ಮೌನಂ ಆತ್ಮವಿಮರ್ಶನಂ ಅನ್ನಾದ್ಯಾದೇ ಸಂವಿಭಾಗ ಭೂತೇಭ್ಯಶ್ಚ ಯಥಾರ್ಹತಃ ತೇಷು ಆತ್ಮದೇವತಾ ಬುದ್ಧಿ ಸುತರಾಂ ದೃಶು ಪಾಂಡವ ಶ್ರವಣಂ ಕೀರ್ತನಂಚಾಸ್ಯ ಸ್ಮರಣಂ ಮಹತಾಂಗತೆ ಸೇವೇಜ್ಯಾವನತಿ ಸಖ್ಯಂ ದಾಸ್ಯಮಾತ್ಮಸಮರ್ಪಣಂ ನೃಣಾಮಯಂ ಪರೋ ಧರ್ಮ ಸರ್ವೇಷಾಂ ಸಮುದಾಹೃತಃ ತ್ರಿಂಶಲ್ಲಕ್ಷಣಸಂಯುಕ್ತಃ ಸರ್ವಾತ್ಮ ಏನ ತುಷ್ಯತಿ. ಸರ್ವೇಶ್ವರನಾದ ಭಗವಂತ ಈ 30 ಧರ್ಮಗಳ ಅನುಷ್ಠಾನದಿಂದ ತೃಪ್ತನಾಗ್ತಾನೆ. ಅದರಲ್ಲಿ ಮೊದಲನೇ ಧರ್ಮ ಅಂದರೆ ಸತ್ಯ. ಸತ್ಯ ಶಬ್ದಕ್ಕೆ ಇದ್ದದ್ದನ್ನು ಇದ್ದಾಗೆ ಹೇಳೋದು ಅಂತ ಸಾಧಾರಣ ಅರ್ಥ. ಇಲ್ಲಿ ಸತ್ಯ ಅಂತಂದರೆ ಯಥಾವಸ್ತು ಧ್ಯಾನಂ. ಪರಮಾತ್ಮನ ಧ್ಯಾನ ಮಾಡುವಾಗ ವೇದದಲ್ಲಿ ಏನು ಹೇಳಿದ್ದಾರೋ ಅದರ ಪ್ರಕಾರ ಧ್ಯಾನ ಮಾಡೋದಕ್ಕೆ ಸತ್ಯ ಅಂತ ಹೆಸರು. ವ್ಯತ್ಯಾಸವಾಗಿ ಧ್ಯಾನ ಮಾಡಬಾರ್ದು. ವ್ಯತ್ಯಾಸವಾಗಿ ಧ್ಯಾನ ಮಾಡಿದರೆ ಭಗವಂತನ ಪ್ರೀತಿ ಇರಲಿ ಮಹಾ ಅನರ್ಥವೇ ಆಗ್ತದೆ. ಅದರಿಂದ ಭಗವಂತ ಗುಣಪೂರ್ಣ ಅಂತ ವೇದ ಹೇಳ್ತಾ ಇದ್ದರೆ ಭಗವಂತನನ್ನು ಗುಣಪೂರ್ಣ ಸತ್ ಚಿತ್ ಆನಂದ ಆತ್ಮ ಈ ರೀತಿಯೇ ಧ್ಯಾನ ಮಾಡಬೇಕು ಮನುಷ್ಯರು. ಉಳಿದವರು ಜಾಸ್ತಿ ಯೋಗ್ಯತೆ ಇದ್ದವರು ಹೆಚ್ಚು ಗುಣಗಳನ್ನು ಉಪಾಸನೆ ಮಾಡ್ಬೋದು. ಹೀಗೆ ಭಗವಂತ ನಿರ್ದುಷ್ಟ, ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ. ಆತ್ಮ ಅಂದರೆ ನಮ್ಮ ಪ್ರಭು, ನಮಗೆ ಅಶನ ವಸನ ಎಲ್ಲ ಕೊಡ್ತಕ್ಕಂಥ ಪ್ರಭು. ಊಟ ಹಾಕ್ತಾನೆ, ವಸ್ತ್ರ ಕೊಡ್ತಾನೆ, ಜಾಗ ಕೊಟ್ಟಿದ್ದಾನೆ. ಇಂಥ ಪ್ರಭು. ಒಬ್ಬ ರಾಜ ಭೃತ್ಯರಿಗೆ ಒಂದು ಜಾಗ ಮಾಡಿಕೊಟ್ಟು ಊಟ ಹಾಕಿ ಕೆಲಸ ಮಾಡಿಸೋ ಹಾಗೆ ಭಗವಂತ ನಮಗೆಲ್ಲ ಕೊಟ್ಟು ತನ್ನ ಆಜ್ಞಾ ಪರಿಪಾಲನೆ ಮಾಡೋ ಹಾಗೆ ಮಾಡ್ತಾ ಇದ್ದಾನೆ. ಈ ರೀತಿ ಯಥಾವಸ್ತು ಧ್ಯಾನವೇ ಸತ್ಯ. ವ್ಯತ್ಯಾಸ ಮಾಡಿಬಿಟ್ರೆ ಅನರ್ಥ. ದುರ್ಯೋಧನ ಪಾಂಡವರು ಕೂತಂಥ ಆ ಮಯಸಭೆಗೆ ಪ್ರವೇಶ ಮಾಡುವಾಗ ಗೋಡೆಯನ್ನು ಬಾಗಿಲು ಅಂತ ತಿಳ್ಕೊಂಡ, ಬಾಗಿಲನ್ನು ಗೋಡೆ ಅಂತ ತಿಳ್ಕೊಂಡ. ಎಷ್ಟು ಅನರ್ಥ ಆಯಿತು ಅವನಿಗೆ, ಎಷ್ಟು ಅಪಹಾಸಕ್ಕೀಡಾದ. ಒಳಗಿದ್ದವರೆಲ್ಲ ನಕ್ಕರು. ಅದರಿಂದಲೇ ದೊಡ್ಡ ಅನರ್ಥ ಆಗೋಯಿತು. ಈ ವ್ಯತ್ಯಾಸದ ಉಪಾಸನೆ ಇದರಿಂದಲೇ, ಮತ್ತಿನ್ನೇನಿಲ್ಲ, ಇದೇ ಮೂಲ. ದ್ರೌಪದಿ ದೇವಿ ನಕ್ಕುಬಿಟ್ಲು ದುರ್ಯೋಧನ ಡಿಕ್ಕಿ ಹೊಡೆದದ್ದನ್ನು ನೋಡಿ. ಬಾಗಿಲು ಅಂತ ಹೋದ, ಅದ್ರ ಗೋಡೆ ಇತ್ತಲ್ಲಿ, ಡಿಕ್ಕಿ ಹೊಡೆದು. ಅದು ಸ್ಫಟಿಕದ ಗೋಡೆ ಒಳಗಡೆ ಇದ್ದವರಿಗೆಲ್ಲ ಕಾಣಿಸ್ತು. ನೀರಿದ್ದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡು ಹಾಗೆ ಹೋದ, ನೀರಿನಲ್ಲಿ ಬಿದ್ದ. ನೀರಿದ್ದ ಜಾಗದಲ್ಲಿ ನೀರಿಲ್ಲ ಅಂತ ತಿಳ್ಕೊಂಡ. ಈ ರೀತಿ ಗೋಡೆ ನೀರು ಎಲ್ಲ ವ್ಯತ್ಯಾಸವಾಗಿ ತಿಳ್ಕೊಂಡು ಅಸದುಪಾಸನೆ ಅಂತ ಇದಕ್ಕೆ ಅಸತ್ತಾಗಿ ತಿಳ್ಕೊಂಡು ಅನರ್ಥ ಮಾಡಿಕೊಂಡ ದುರ್ಯೋಧನ. ಆದ್ದರಿಂದ ಯಥಾವಸ್ತು ಧ್ಯಾನ ಅದು ಸತ್ಯ ಅನ್ನೋ ಭಾಗವತ ಧರ್ಮ. ಮುಚುಕುಂದ ಮಲ್ಕೊಂಡಿದ್ದ ಗುಹೆಯಲ್ಲಿ, ಕಾಲೇವನ ಹೋದ. ಆ ಮುಚುಕುಂದನನ್ನು ಕೃಷ್ಣ ಅಂತ ತಿಳ್ಕೊಂಡು ಒದ್ದು ಎಬ್ಬಿಸಿದ, ಅವನು ಸತ್ತ. ಹಾಗಾದರೆ ಮುಚುಕುಂದ ಅವನೊಬ್ಬ ಜೀವನನ್ನು ಪರಮಾತ್ಮ ಅಂತ ವ್ಯತ್ಯಾಸವಾಗಿ ತಿಳ್ಕೊಂಡದ್ರಿಂದ ಇದು ಅಸತ್ಯೋಪಾಸನೆ. ಆದ್ದರಿಂದ ಕಾಲೇಯವನ ಸತ್ತ. ಹೀಗೆ ಪುರಾಣಗಳಲ್ಲಿ ಅನೇಕ ನಿದರ್ಶನ ಉಂಟು. ಒಬ್ಬ ವ್ಯಕ್ತಿಯನ್ನು ಮತ್ತೊಬ್ಬನನ್ನಾಗಿ ತಿಳ್ಕೊಂಡ್ರೆ, ಲೋಕದಲ್ಲಿಯೂ ಅಷ್ಟೇ. ಯಾರನ್ನೋ ಇನ್ಯಾರೋ ಅಂತ ತಿಳ್ಕೊಂಡು ಮಾತಾಡಿಸಿಬಿಟ್ರೆ ಅವನು ಮಾತಾಡಿಸಿದವನಿಗೆ ನಾಚಿಕೆ ಆಗ್ತದೆ. ಆಮೇಲೆ ನಾನು ಕನ್ಫ್ಯೂಸ್ ಮಾಡಿಕೊಂಡೆ ಅಂತ ಅಲ್ಲಿ ನಿಲ್ಲದೆ ಈಚೆ ಬಂದುಬಿಡ್ತಾನೆ. ಹೀಗೆ ಅಸತ್ಯೋಪಾಸನೆ ಮಾಡಬಾರ್ದು, ಸತ್ಯೋಪಾಸನೆ ಮಾಡಬೇಕು. ಇದು ಸತ್ಯ ಅನ್ನೋ ಭಾಗವತ ಧರ್ಮ.
ದಯಾ ಅಂತಂದರೆ ದೀನರ ಮೇಲೆ ಅನುಕಂಪೆ, ಇದು ಸಾಧಾರಣ ಅರ್ಥ. ದೀನರ ಮೇಲೆ ಅನುಕಂಪೆ ಇರಬೇಕು. ತಪಸ್ಸು ಅಂತಂದರೆ ಪ್ರಾಣಾಯಾಮ ಮಾಡೋದು, ಮಂತ್ರ ಜಪ ಮಾಡೋದು, ಇದು ಸಾಮಾನ್ಯ ಅರ್ಥ. ಇಲ್ಲಿ ವಿಶೇಷವಾಗಿ ಭಾಗವತ ಧರ್ಮ ಅಂತ ಹೇಳುವಾಗ ತಪಸ್ಸು ಅಂತಂದರೆ ನಿಷಿದ್ಧ ಕರ್ಮದಲ್ಲಿ ಮನಸ್ಸನ್ನು ನಿಗ್ರಹ ಮಾಡಬೇಕು. ನಿಷಿದ್ಧ ಕರ್ಮದ ಕಡೆ ಮನಸ್ಸು ಹೋಗ್ತಾ ಇರ್ತದೆ, ಆ ಮನಸ್ಸನ್ನು ನಿಗ್ರಹ ಮಾಡಬೇಕು. ಇದು ಭಾಗವತದಲ್ಲಿ ಹೇಳಿದಂಥ ಭಾಗವತ ಧರ್ಮ. ಇದಕ್ಕೆ ನಿದರ್ಶನ ಯಾವುದು ಅಂತಂದರೆ ಮಹನ್ನಿಂದ ವರ್ಜನ ಮತ್ತು ಆತ್ಮಪ್ರಶಂಸಾ ವರ್ಜನ 4ನೇ ಸ್ಕಂಧದಲ್ಲಿ ಬರ್ತದೆ. ಇದು ಪೃಥು ಚಕ್ರವರ್ತಿ ಆ ಪ್ರಸಂಗದಲ್ಲಿ ಬರ್ತದೆ ಮತ್ತು ದಕ್ಷಯಜ್ಞ ಧ್ವಂಸ ಪ್ರಸಂಗದಲ್ಲಿಯೂ ಬರ್ತದೆ. ದಕ್ಷ ಪ್ರಜಾಪತಿ ರುದ್ರದೇವರನ್ನು ನಿಂದೆ ಮಾಡಿ ಅನರ್ಥ ಮಾಡಿಕೊಂಡ, ಮಹನ್ನಿಂದ ಮಾಡಿದ, ಮಹನ್ನಿಂದ ವರ್ಜನ ಮಾಡಲಿಲ್ಲ. ಮಹನ್ನಿಂದ ವರ್ಜನ ಅಂದರೆ ಮಹನ್ನಿಂದ ಬಿಡಬೇಕು. ಇವನು ಹೇಳ್ತಾನೆ ಆತ್ಮ ಪ್ರಶಂಸಾ ಮಾಡಿಕೂಡ್ದು, ನನ್ನನ್ನು ನೀವು ಪ್ರಶಂಸೆ ಮಾಡಬೇಡ್ರಿ ಅಂತ ಪೃಥು ಚಕ್ರವರ್ತಿ ತಡೆದ. ಇದು ಭಾಗವತ ಧರ್ಮ. ಇವನು ಅನುಷ್ಠಾನ ಮಾಡಲಿಲ್ಲ ದಕ್ಷ. ಪೃಥು ಚಕ್ರವರ್ತಿ ಮಾಡಿದ, ಆತ್ಮ ಪ್ರಶಂಸೆ ಮಾಡಬೇಡ್ರಿ, ನನ್ನನ್ನು ಪ್ರಶಂಸೆ ಮಾಡಬೇಡ್ರಿ ಅಂತ ಬೇರೆಯವ್ರಿಗೆ ಹೇಳಿದ, ತನ್ನನ್ನು ತಾನೂ ಪ್ರಶಂಸೆ ಮಾಡಿಕೊಳ್ಳಿಲ್ಲ. ಇದು ತಪಸ್ಸು ಅಂತ ಹೇಳ್ತಾರೆ. ಯಾಕೆ? ಸಾಧಾರಣವಾಗಿ ಮನಸ್ಸು ಪ್ರವೃತ್ತಿ ಆಗೋದು ಮಹಾತ್ಮರನ್ನ ನಿಂದೆ ಮಾಡಲಿಕ್ಕೆ, ಇನ್ನೊಬ್ಬರನ್ನ ಅಂತಲ್ಲ. ಅದು ಮಹಾತ್ಮರಾಗಿದ್ದರೆ ಅವರನ್ನು ಏನಾದರೂ ಒಂದು ದೋಷ ಹುಡುಕಿ ನಿಂದೆ ಮಾಡೋ ಪ್ರವೃತ್ತಿ. ಒಬ್ಬ ಮಹಾತ್ಮನ ಬಗ್ಗೆ ಏನಾದರೂ ಹೊಗಳಿದ್ರೆ ಇವನಿಗೆ ಸಮಾಧಾನ ಇಲ್ಲ. ಅಯ್ಯೋ ನನಗೆ ಗೊತ್ತು ಬಿಡಿ ಅಂತ ಅನ್ನೋದು, ಏನಾದರೂ ಒಂದು ದೋಷ ಹೇಳೋದು. ಇದು ಮನುಷ್ಯನ ಪ್ರವೃತ್ತಿ ಅಂತ ಇದು. ಅದನ್ನು ತಡೆ ಹಿಡಿಬೇಕು, ಆ ಮನೋ ನಿಗ್ರಹ ಮಾಡಬೇಕು. ಇನ್ನೊಂದು ಮನಸ್ಸಿನ ಪ್ರವೃತ್ತಿ ಏನು ಅಂತಂದರೆ ತನ್ನನ್ನು ಹೊಗಳ್ಕೋಬೇಕು. ಇದು ಮನಸ್ಸು ಸಾಧಾರಣವಾಗಿ ಹೇಗೆ ನೀರು ತಗ್ಗಿದ್ದ ಕಡೆನೇ ಹರಿತದೋ ಅದರಂತೆ ಮನಸ್ಸು ಹೋಗೋದು ಈ ಕಡೆನೇ. ಮಹಾತ್ಮರ ನಿಂದೆ ಮಾಡಬೇಕು, ತನ್ನನ್ನು ಹೊಗಳ್ಕೊಳ್ಬೇಕು. ಇಂಥ ಪ್ರವೃತ್ತಿಯನ್ನು ತಡೆಗಟ್ಟಬೇಕು, ಮನೋ ನಿಗ್ರಹ ಮಾಡಬೇಕು. ಇದನ್ನು ತಪಸ್ಸು ಅಂತ ಕರೆದಿದ್ದಾರೆ. ತಪಸ್ಸು ಮಾಡೋದು ಬಹಳ ಕಷ್ಟ, ಇದನ್ನು ಮಾಡೋದು ಬಹಳ ಕಷ್ಟ. ಇಂಥ ತಪಸ್ಸು, ಇದು ವ್ಯಾಖ್ಯಾನ, ಇದು ಭಾಗವತ ಧರ್ಮ. ಆದ್ದರಿಂದ ಭಾಗವತದಲ್ಲೇ ಅದನ್ನು ಬಂದಿದೆ. ಮಹನ್ನಿಂದ ವರ್ಜನೆ ಮಾಡಿಕೊಡೋದು. ದಕ್ಷ ಪ್ರಜಾಪತಿಗೇನಾಯಿತು? ರುದ್ರದೇವರ ನಿಂದೆ ಮಾಡಿ ಆಮೇಲೆ ಗರ್ಭವಾಸ ಮಾಡಿ ಹುಟ್ಟುವ ಪ್ರಸಂಗ ಬಂತು. ಮೊದಲು ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ದ, ಅಯೋನಿಜನಾಗಿ ಹುಟ್ಟಿದ್ದ, ಮತ್ತು ಯೋನಿಜ ಆಗುವ ಪ್ರಸಂಗ ಬಂತು. ಇದು ತಪಸ್ಸು ಅನ್ನೋದರ ವ್ಯಾಖ್ಯಾನ. ಸತ್ಯಂ ದಯಾ ತಪಶೌಚಂ. ಶೌಚ ಅಂದರೆ ಏನು? ಶೌಚ ಅಂತಂದರೆ ಎಲ್ಲರೂ ತಿಳ್ಕೊಂಡಿರೋದು ಅದು ಬೇಕು, ಅದೊಂದು ಅರ್ಥ ಇದೇ ಇದೆ. ಮೃಜ್ಜಲಾಭ್ಯಾಂ ಶುದ್ಧಿ ಅಂತ. ಮಣ್ಣು ಹಾಕ್ಕೊಂಡು ಕೈ ತೊಳ್ಕೊಳ್ಬೇಕು, ಮಣ್ಣು ಹಾಕ್ಕೊಂಡು ಪಾದ ತೊಳ್ಕೊಳ್ಬೇಕು. ಇದು ಶೌಚ ಅಂತಂದರೆ. ಅದಕ್ಕಿಂತ ಬೇರೆ ಅರ್ಥ ಹೇಳ್ತಾರೆ. ಶೌಚ ಅಂತಂದರೆ ನಿಷ್ಕಾಮತ್ವಂ, ಯಾವುದೇ ಕರ್ಮ ಮಾಡುವಾಗ ಕಾಮನೆ ಇಲ್ಲದೆ ಕರ್ಮ ಮಾಡೋದು. ಇದು ಶೌಚಂ ಅಂತಂದರೆ ಅದು ಫಲದ ಮೇಲೆ ಆಸೆ ಬಿಡ್ತಕ್ಕಂಥದ್ದು. ಫಲದ ಮೇಲೆ ಆಸೆ ಇಟ್ಕೊಂಡ್ರೆ ಮನಸ್ಸಿನಲ್ಲಿ ಅದೇ ಮನಸ್ಸಿನ ಮಾಲಿನ್ಯ. ಮನಸ್ಸು ಕೊಳೆ ಆಗ್ತದೆ ಫಲದ ಮೇಲೆ ಆಸೆ ಇತ್ತು ಅಂತಂದರೆ. ಆ ಮನಸ್ಸಿನ ಮಾಲಿನ್ಯ ಹೋಗಬೇಕಲ್ಲ, ಕಾಮನೆ ಬಿಟ್ಟರೆ ಮನಸ್ಸಿನ ಮಾಲಿನ್ಯ ಹೋಯಿತು. ಆದ್ದರಿಂದ ನಿಷ್ಕಾಮತ್ವ ಅಂತನ್ನೋದು ಶೌಚ ಶಬ್ದದ ಅರ್ಥ. ಶುಚಿರ್ಭೂತನಾಗಿ ಕಾರ್ಯ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಂದರೆ ಚೆನ್ನಾಗಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಪವಿತ್ರವ ಅಂತ ಪ್ರೋಕ್ಷಣೆ ಮಾಡಿಕೊಂಡು ಮಾಡೋದು, ಇದು ಒಂದು ಅರ್ಥ. ಮಾಡುವಾಗ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಬಾಯಲ್ಲಿ ಹೇಳೋದಲ್ಲ, ಅದು ಮನಸ್ಸಿನಲ್ಲೂ ಬಂತು ಅಂತಾದರೆ ಅದು ಶೌಚ. ಇದು ವ್ಯಾಖ್ಯಾನ. ನಿಷ್ಕಾಮತೆ, ಕಾಮನೇ ಅಶುದ್ಧಿ. ಕಾಮ ಬಂತು ಮನುಷ್ಯನಿಗೆ, ಆಸೆ ಬಂತು ಫಲದ ಮೇಲೆ ಅಂತಂದರೆ ಅಶುದ್ಧನಾಗಿ ಬಿಡ್ತಾನೆ. ತಿತಿಕ್ಷಾ ಅಂತಂದರೆ ಅದನ್ನು ಸಪ್ತಮ ಸ್ಕಂಧದಲ್ಲಿ ಈ ಭಾಗವತ ಧರ್ಮವನ್ನು ಹೇಳ್ತಾರೆ. ಪ್ರಹ್ಲಾದರಾಜರು ಉಪದೇಶ ಮಾಡುವಾಗ ಕಂಡು ತಿವನ್ಮನಸಿಜಂ ವಿಷಹೇತ ಧೀರ. ಏನಾದರೂ ಒಂದು ಆಸೆ ಬಂದರೆ, ಆಸೆ ಬರ್ಕೂಡ್ದು, ಅದು ಶೌಚ. ಆಸೆ ಬಂತು ಅಂತಂದರೆ ಅದನ್ನು ಕಂಡೂತಿವತ್ತು, ಮೈಯಲ್ಲಿ ಎಲ್ಲಿಯಾದರೂ ಗಾಯವಾಗಿ ಆ ಗಾಯ ಒಣಗುವಾಗ ತುರಿಸ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಅದಿನ್ನೇನು ಒಣಗುವ ಹಂತಕ್ಕೆ ಬಂದಿರ್ತದೆ, ಆವಾಗಲೇ ತುರಿಕೆ ಉಂಟಾಗೋದು.
ತುರಿಸ್ಕೊಂಡ ಅಂತಂದರೆ ಮತ್ತೆ ಗಾಯ ವಿಸ್ತಾರ ಆಗಿಬಿಡ್ತದೆ. ಅದು ಒಣಗುವಾಗ ಮತ್ತೆ ತುರಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅನ್ನಿಸ್ತದೆ. ತುರಿಸ್ಕೊಂಡ್ರೆ ಮತ್ತೆ ವಿಸ್ತಾರ ಆಗ್ತದೆ. ಅದರಿಂದ ಹೇಗೆ ಕಜ್ಜಿ ಉಂಟಾದಾಗ, ಗಾಯ ಉಂಟಾದಾಗ ಅದನ್ನು ತುರಿಸ್ಕೊಳ್ಳೋದನ್ನು ತಡ್ಕೊಳ್ತಾನೋ, ಅದರಂತೆ ಏನೇ ಆಸೆ ಬರಲಿ ಅದನ್ನು ತಡ್ಕೋಬೇಕು. ಅದು ಬೇಕು ಇದು ಬೇಕು ಅಂತ ಆಸೆ ಬರಬಹುದು, ಅಥವಾ ಇನ್ನೊಬ್ಬರು ಹುಟ್ಟಿಸ್ಬಹುದು. ಅದನ್ನು ಧೈರ್ಯದಿಂದ ಮನಸ್ಸಿನಲ್ಲಿ ತಡ್ಕೊಂಡು ಅದನ್ನು ಪೂರೈಸಲಿಕ್ಕೆ ಹೋಗದೇ ಇರೋದೇ ಕ್ಷೇಮ. ಅದು ತಿತಿಕ್ಷಾ ಅಂತಂದರೆ ಕಂಡೂತಿವನ್ ಮನಸ್ಸಿಜಂ ವಿಷಹೇತ ಧೀರ ಅಂತ ಪ್ರಹ್ಲಾದನ ಉಪದೇಶದಲ್ಲಿ ಬರ್ತದೆ. ಇಜ್ಜ ಅಂತಂದರೆ ಪೂಜೆ ಅಂತ ಅರ್ಥ, ಭಗವಂತನ ಪೂಜೆ, ಷೋಡಶೋಪಚಾರಗಳ ಪೂಜೆ. ಶಮದಮ ಅಂತಂದರೆ ಅಭಯದಿಂದ ಇರೋದು. ಅದು ಭಗವದ್ಗೀತೆಯಲ್ಲೂ ಹೇಳ್ತಾರೆ, ಅಭಯಂ ಸತ್ವ ಸಂಶುದ್ಧಿ, ದೈವೀ ಸಂಪತ್ತು. ಮನುಷ್ಯ ಭಯಪಡದೇ ಇರೋದಿದೆಯಲ್ಲ, ಇದು ದೈವೀ ಸಂಪತ್ತು. ಭಯಪಡದೇ ಇರಬೇಕಾದರೆ ಯಾವಾಗ ಅವನಿಗೆ ಭಯಪಡದೇ ಇರಬಹುದು? ಹೆದರದೇ ಇರುವ ಪರಿಸ್ಥಿತಿ ಯಾವಾಗ ಬರ್ತದೆ? ಶಮದಮಗಳಿಂದ ಬರ್ತದೆ. ಶಮ ಅಂತಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ, ಬುದ್ಧಿ ಯಾವಾಗಲೂ ಭಗವನ್ನಿಷ್ಠವಾಗಿದ್ದರೆ, ಮನಸ್ಸು ಖಾಲಿ ಬಿತ್ತು ಅಂತಂದಾಗೆಲ್ಲ ಏನಾದರೂ ಒಂದು ದೇವರ ಪುಸ್ತಕನೇ ಹಿಡ್ಕೋಬೇಕು, ಅದನ್ನೇ ಅವಲೋಕನ ಮಾಡಬೇಕು. ಆಗ ಮನಸ್ಸು ಬೇರೆ ಕಡೆ ಚಿಂತನೆ ಮಾಡೋದಿಲ್ಲ. ಆ ಭಗವನ್ನಿಷ್ಠತ್ವ ಮನಸ್ಸಿಗೆ ಬರಲಿಲ್ಲ, ಖಾಲಿ ಇದ್ದಾಗೆಲ್ಲ ಮನಸ್ಸಿನಲ್ಲಿ ಏನೇನೋ ಯೋಚನೆ ಮಾಡಿದ್ವಿ ಅಂತಂದರೆ, ಮನಸ್ಸು ಭಗವಂತನಿಗೆ ವಿಮುಖ ಆಯಿತು ಅಂತಂದರೆ ಆವಾಗ ಭಯ ಉಂಟಾಗ್ತದೆ. ಆವಾಗ ಭಯ. ಒಂದು ಮಗು ಮನೆ ಹತ್ತಿರನೇ ಆಟ ಆಡ್ತಾ ಇದ್ದರೆ ಅದಕ್ಕೆ ಭಯ ಇಲ್ಲ, ಮನೆ ಸುತ್ತಮುತ್ತ ಆಟ ಆಡ್ತಾ ಇದ್ದರೆ. ಬಹುದೂರ ಹೋಯಿತು ಅಂತಂದರೆ ಆವಾಗ ಭಯ. ಯಾರು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು, ಏನು ಬೇಕಾದ್ರೆ ಆಗ್ಬೋದು. ತಾಯಿ ಹತ್ತಿರ ಇತ್ತು ಅಂತಂದರೆ ಅದು ನಿರ್ಭೀತವಾಗಿರ್ತದೆ. ತಾಯಿಯನ್ನು ಬಿಟ್ಟು ದೂರ ಹೋದು, ಅಥವಾ ತಾಯಿನೇ ದೂರ ಹೋದು, ಮಗು ದೂರ ಆಯಿತು ಅಂತಂದರೆ ಆವಾಗ ಭಯ ಬರ್ತದೆ, ಇಬ್ಬರಿಗೂ ಭಯ. ಅಲ್ಲಿ ಹಾಗಲ್ಲ, ಜೀವನಿಗೆ ಭಯ. ಪರಮಾತ್ಮನನ್ನು ಬಿಟ್ಟ ಜೀವ ಅಂತಂದರೆ ಅವನಿಗೆ ಭಯ ಶುರು. ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲೇ ಇದ್ದರೆ ಆವಾಗ ಭಯ ಇಲ್ಲ. ಭಗವಂತನಿಗೆ ವಿಮುಖ ಆದಾಗ ಭಯ ಆಗ್ತದೆ. ಆದ್ದರಿಂದ ಶಮ ಅಂತಂದರೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಡೋದು, ಆವಾಗ ಅಭಯ. ಇನ್ನು ದಮ ಅಂತಂದರೆ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಇದ್ದಿಲ್ಲ ಅವನಿಗೆ ಅಂತಾದರೆ, ಆ ಇಂದ್ರಿಯಗಳು ಯದ್ವಾ ತದ್ವಾ ಹೋಗಬಾರ್ದು ಕಡೆ ಹೋಯಿತು ಅಂತಾದರೆ ಆವಾಗಲೇ ಭಯ. ನಮ್ಮ ಕೈ, ಇಂದ್ರಿಯ ನಮ್ಮ ಕೈ, ಪರದ್ರವ್ಯವನ್ನು ಮುಟ್ಟಬಾರ್ದು, ಇದು ಜಿತೇಂದ್ರಿಯತ್ವ. ಆ ಇಂದ್ರಿಯ ನಿಗ್ರಹ ಇಲ್ಲದೇನೆ, ಕೈಯಲ್ಲಿ ನಿಗ್ರಹ ಇಲ್ಲದೇನೆ ಹೋಗಿ ಪರದ್ರವ್ಯವನ್ನು ಸ್ಪರ್ಶ ಮಾಡಿತು, ಪರದ್ರವ್ಯವನ್ನು ಅಪಹಾರ ಮಾಡಿತು ಕೈ ಅಂತಂದರೆ ಆವಾಗ ಭಯಪ್ರಾಪ್ತಿ ಆಗ್ತದೆ. ಅವನನ್ನು ರಾಜಭಟ್ರು ಹಿಡಿತಾರೆ, ಬಡಿತಾರೆ, ಈಗ ಜೈಲಿಗೆ ಹಾಕ್ತಾರೆ, ಕೊಲೆ ಮಾಡ್ತಾರೆ, ಏನು ಬೇಕಾದರೂ ಆಗ್ತದೆ. ಅದರಿಂದ ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ರೇ ಮನುಷ್ಯನಿಗೆ ಭಯ. ತನ್ನ ಇಂದ್ರಿಯದಿಂದ ಅದರ ಮೇಲೆ ಕಂಟ್ರೋಲ್ ಇಲ್ಲದೆ ಏನೇನೋ ಮಾಡಿದಾಗ ತನ್ನ ನೆರಳಿಗೆ ತಾನು ಹೆದರಬೇಕಾಗ್ತದೆ. ಪರದ್ರವ್ಯವನ್ನು ಹಿಡ್ಕೊಂಡು ಬರ್ತಿರ್ತಾನೆ, ತನ್ನ ನೆರಳು ನೋಡಿದ ಕೂಡಲೇ ಯಾರೋ ಬಂದರು ಅಂತ ಹಿಂದುಗಡೆ ತಿರುಗಿ ನೋಡ್ತಾನೆ, ಮತ್ತೆ ಅಷ್ಟು ಭಯ ಆಗ್ತದೆ.